ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ, ನಿಮ್ಮದು ಕೂದಲ ಶೈನಿಂಗ್ ಆಗಿ ಹೊಳಿಬೇಕಂದ್ರೆ, ಸ್ಮೂತ್ ಆಗಬೇಕಂದ್ರೆ ಇದನ್ನು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ. ಇದನ್ನು ನೀವು ಯಾವಾಗ ತಲೆ ತೊಳ್ಕೊತೀರ ಅವಾಗೆಲ್ಲ ಈ ಥರ ನಾನು ಹೇಳಿರೋ ಟಿಪ್ಸನ್ನು ನೀವು ಮಾಡ್ತಾ ಬನ್ನಿ. ನಿಮ್ಮ ಕೂದಲು ಎಷ್ಟು ಶೈನಿಂಗು ಆಗ್ತದೆ, ಆಮೇಲೆ ಸಾಫ್ಟು ಆಗ್ತದೆ. ಇದನ್ನು ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇದಕ್ಕೆ ಬೇಕಾಗಿರೋದು ಫಸ್ಟ್ ಪದಾರ್ಥಗಳು: ಅಲೋವೆರಾ ಜೆಲ್ ಬೇಕಾಗ್ತದೆ, ರೋಸ್ ವಾಟರ್ ಬೇಕಾಗ್ತದೆ, ಆಮೇಲೆ ನೀವು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರ ಶಾಂಪು. ಇವು 3 ಐಟಮ್ಸ್ ಇದ್ದರೆ ಆಯಿತು. ಇದನ್ನು ಹೇಗೆ ಮಾಡಬೇಕಂದ್ರೆ, ನೀವು ತಲೆ ಸ್ನಾನ ಮಾಡ್ಕೊಳಕ್ಕೆ ಹೋಗ್ತಿರಲ್ಲ, ಆವಾಗ ಅದನ್ನು ಶಾಂಪು ಯೂಸ್ ಮಾಡ್ತಿರಲ್ಲ, ಆ ಶಾಂಪೂನೇ ಒಂದು ಬಟ್ಲಲ್ಲಿ ಹಾಕ್ಕೊಳ್ಳಿ. ಫಸ್ಟು ಆ ಶಾಂಪೂ ಜೊತೆನೇ ನೀವು ಒಂದು ಸ್ವಲ್ಪ ಅಲೋವೆರಾ ಜೆಲ್ಲು ಮತ್ತು ರೋಸ್ ವಾಟರ್ ಇವೆರಡನ್ನೂ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ನೀಟಾಗಿ ಕಲಿಸ್ಕೊಬಿಡಿ. ಆ ಶಾಂಪೂ ಪ್ಲಸ್ಸು ಅಲೋವೆರಾ ಜೆಲ್ಲು ಆಮೇಲೆ ರೋಸ್ ವಾಟರ್ ಇವು ನೀಟಾಗಿ ಕಲಿಸ್ಕೊಂಡು ಆದಮೇಲೆ ನೀವು ತಲೆಗೆ ಹಚ್ಕೊಂಡ್ಬಿಟ್ಟು ಇದರಿಂದ ಇದನ್ನು ನೀವು ತಲೆ ಹಚ್ಕೊಂಡು ತೊಳ್ಕೊಬೋದು. ಈ ಥರ ನೀವು ಮಾಡ್ತಾ ಬನ್ನಿ. ವಾರದಲ್ಲಿ ಒಂದು 2 ಸಲ ತಲೆ ತೊಳ್ಕೊತಾ ಇರ್ತಿಲ್ಲ, ಇದೇ ಥರನೇ ಯೂಸ್ ಮಾಡ್ತಾ ಬನ್ನಿ. ನಿಮ್ಮ ಕೂದಲು ನೋಡಿ ಶೈನಿಂಗಾಗಿ ಹೊಳಿತದೆ. ಇದನ್ನು ನಿಮ್ಗೆ ಈಗ ನೀವು ಮಾಡ್ತಾ ಬಂದಮೇಲೆ ಗೊತ್ತಾಗುತ್ತೆ ಇದು ರಿಸಲ್ಟ್ ಏನಾಗುತ್ತೆ ಅಂತ. ಆಮೇಲೆ ಮುಂದೆ ಇದೇ ಥರ ನಿಮ್ಗೆ ಯಾವ್ದಾದ್ರು ವೀಡಿಯೋಗಳು ಬೇಕಾಗಿದ್ರೆ ನೀವು ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ನಾನು ಮತ್ತೆ ನಿಮಗೆ ಬೇರೆ ವೀಡಿಯೋಗಳನ್ನು ನಾನು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋಗಳಿಗೆ ಮತ್ತೆ ಭೇಟಿ ಆಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.